ಹಿಂದೂ ಧರ್ಮಕ್ಕೆ ಬೇರೆಯವರು ಬಂದ್ರೆ ಸ್ವಾಗತ ಮಾಡೋಣ. ನಿಮ್ಮ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಗೌರವ ಇಲ್ಲ. ಪರೋಕ್ಷವಾಗಿ ಮುಸ್ಲಿಮರ ಮತಾಂತರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಧರ್ಮಕ್ಕೆ ಬೇರೆಯವರು ಬಂದ್ರೆ ಸ್ವಾಗತ ಮಾಡ್ತೀವಿ, ಸ್ವಾಗತವನ್ನ ಮಾಡೋಣ ನಾವು. ನಿಮ್ಮ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಗೌರವ ಇಲ್ಲ ಅಂತ ಪರೋಕ್ಷವಾಗಿ ಮುಸ್ಲಿಮರ ಮತಾಂತರಕ್ಕೆ ಸೂಲಿಬೆಲೆ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಒಬ್ಬ ದೇವರು ಒಳ್ಳೆಯದು, 33 ಕೋಟಿ ದೇವರು ಒಳ್ಳೆಯದು, ನೀವೇ ಲೆಕ್ಕ ಹಾಕೊಳ್ಳಿ. ಒಬ್ಬರು ದೇವರು ಅಂದರೆ ಏಕದೇವರ ಆರಾಧಕರು ಮುಸ್ಲಿಮರು, ಅವರಿಗೆ ಕರೆಯನ್ನು ಕೊಟ್ಟಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಬ್ಬ ದೇವರು ಒಳ್ಳೆಯದು, 33 ಕೋಟಿ ದೇವರು ಒಳ್ಳೆಯದು. ನಮ್ಮ ಹೃದಯ ವಿಶಾಲ ಆಗಬೇಕು, ಬರೋರನ್ನ ಸ್ವಾಗತ ಮಾಡೋಣ. ದಕ್ಷಿಣ ಕನ್ನಡದ ಉಜಿರೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರ ಹೇಳಿಕೆ ಇದು. ನಮ್ಮ ಸಮಾಜದ ಎಲ್ಲ ಪ್ರಮುಖರು ಕೂಡ ಘೋಷಣೆಯನ್ನ ಹೊರಡಿಸಿ, ನಮ್ಮ ಸಮಾಜ ಪ್ರೀತಿಯಿಂದ ಸ್ವಾಗತಿಸುತ್ತೆ ಬನ್ನಿ ಅಂತ ಕರೀರಿ. ಸಮಾಜದ ಸ್ವಾಮೀಜಿಗಳ ಮೂಲಕ ಘೋಷಣೆ ಕೊಡ್ಲಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ಅತ್ಯಂತ ಶ್ರೇಷ್ಠ ಧರ್ಮ ಯಾವುದು? ಒಬ್ಬ ಹಿಂದುವಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು. ಜಗತ್ತಿನ ಅನೇಕ ಮತಪಂಥಗಳಿವೆ, ಅವರಿಗೆ ಒಬ್ಬನೇ ದೇವರು. ಒಬ್ಬ ದೇವರು ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ಅವ್ರ ಧರ್ಮ ಹೋಯ್ತು. ಆದರೆ ನಮ್ಗೆ 33 ಕೋಟಿ ದೇವತೆಗಳು. ನೀವು ರಾಮನನ್ನು ಬೈದರೆ ನಾನು ಸೀತೆಯನ್ನು ಹಿಡ್ಕೋತೀನಿ ಅಮ್ಮ. ನೀವು ಸೀತೆ ಕಳಂಕ ತರೋ ಪ್ರಯತ್ನ ಪಟ್ರೆ ಕೃಷ್ಣ, ನೀವು ಕೃಷ್ಣನಿಗೆ ಕಳಂಕ ತರೋ ಪ್ರಯತ್ನ ಪಟ್ರೆ ಮಂಜುನಾಥ, ನೀವು ಮಂಜುನಾಥನಿಗೆ ಕಳಂಕ ತರೋ ಪ್ರಯತ್ನ ಪಟ್ರೆ ನನಗೆ ಊರಲ್ಲೊಂದು ದೇವಸ್ಥಾನ ಇದೆ, ಎಲ್ಲಿ ಬೇಕಿದ್ರೂ ಹೋಗ್ತೀನಿ, ನನಗೇನು ಪ್ರಾಬ್ಲಮ್ಮೇ ಇಲ್ಲ. ಅವ್ರಿಗೆ ಹೇಳಿ, ಒಂದೇ ದೇವರು ಇರುವಂಥದ್ದು ಒಳ್ಳೇದು. 33 ಕೋಟಿ ದೇವತೆಗಳಲ್ಲಿ ಯಾರನ್ನು ಹಿಡ್ಕೊಂಡ್ರೂ ಕೂಡ ನಾವು ಪರಮಾತ್ಮನನ್ನ ಸೇರ್ತೀವಿ ಎನ್ನುವ ಭಾವನೆ ಒಳ್ಳೇದು, ಅತ್ಯಂತ ಶ್ರೇಷ್ಠವಾದ ನಮ್ಮ ಹತ್ರ ಇದೆ. ನಾನು ಇಲ್ಲಿರುವಂಥ ಎಲ್ಲ ಸಮಾಜದ ಪ್ರಮುಖರನ್ನ ಕೇಳ್ಕೊಳ್ತೀನಿ, ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ. ಯಾರಾದರೂ ನಮಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೆ ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ. ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ, ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ. ಯಾರಾದರೂ ಬರ್ತೀರಾ ಅಂತಾದ್ರೆ ನೀವು ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ, ನಮ್ಮ ಜಾತಿಗೆ ನಿಮ್ಮನ್ನ ಸ್ವೀಕಾರ ಮಾಡ್ತೀವಿ ಬನ್ನಿ ಅಂತ ಕರೀರಲ್ಲ. ನೀವು ಒಂದ್ಸಲ ಮುಕ್ತ ಕಂಠದಿಂದ ಕರೀರಿ. ಎಷ್ಟು ಜನ ಸೈಲೆಂಟ್ ಆಗಿ ಬಂದು ಸೇರ್ಕೊಳ್ತಾರೆ ನೋಡಿ, ಕಾಯ್ತಾ ಇದ್ದಾರೆ ಎಲ್ಲರೂ. ಹಿಂದೂ ಧರ್ಮಕ್ಕೆ ಬೇರೆಯವರು ಬಂದ್ರೆ ಸ್ವಾಗತ ಮಾಡೋಣ. ನಿಮ್ಮ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಗೌರವ ಇಲ್ಲ. ಪರೋಕ್ಷವಾಗಿ ಮುಸ್ಲಿಮರ ಮತಾಂತರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಧರ್ಮಕ್ಕೆ ಬೇರೆಯವರು ಬಂದ್ರೆ ಸ್ವಾಗತ ಮಾಡ್ತೀವಿ, ಸ್ವಾಗತವನ್ನ ಮಾಡೋಣ ನಾವು. ನಿಮ್ಮ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಗೌರವ ಇಲ್ಲ ಅಂತ ಪರೋಕ್ಷವಾಗಿ ಮುಸ್ಲಿಮರ ಮತಾಂತರಕ್ಕೆ ಸೂಲಿಬೆಲೆ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಒಬ್ಬ ದೇವರು ಒಳ್ಳೆಯದು, 33 ಕೋಟಿ ದೇವರು ಒಳ್ಳೆಯದು, ನೀವೇ ಲೆಕ್ಕ ಹಾಕೊಳ್ಳಿ. ಒಬ್ಬರು ದೇವರು ಅಂದರೆ ಏಕದೇವರ ಆರಾಧಕರು ಮುಸ್ಲಿಮರು, ಅವರಿಗೆ ಕರೆಯನ್ನು ಕೊಟ್ಟಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಬ್ಬ ದೇವರು ಒಳ್ಳೆಯದು, 33 ಕೋಟಿ ದೇವರು ಒಳ್ಳೆಯದು. ನಮ್ಮ ಹೃದಯ ವಿಶಾಲ ಆಗಬೇಕು, ಬರೋರನ್ನ ಸ್ವಾಗತ ಮಾಡೋಣ. ದಕ್ಷಿಣ ಕನ್ನಡದ ಉಜಿರೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರ ಹೇಳಿಕೆ ಇದು. ನಮ್ಮ ಸಮಾಜದ ಎಲ್ಲ ಪ್ರಮುಖರು ಕೂಡ ಘೋಷಣೆಯನ್ನ ಹೊರಡಿಸಿ, ನಮ್ಮ ಸಮಾಜ ಪ್ರೀತಿಯಿಂದ ಸ್ವಾಗತಿಸುತ್ತೆ ಬನ್ನಿ ಅಂತ ಕರೀರಿ. ಸಮಾಜದ ಸ್ವಾಮೀಜಿಗಳ ಮೂಲಕ ಘೋಷಣೆ ಕೊಡ್ಲಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ಅತ್ಯಂತ ಶ್ರೇಷ್ಠ ಧರ್ಮ ಯಾವುದು? ಒಬ್ಬ ಹಿಂದುವಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು. ಜಗತ್ತಿನ ಅನೇಕ ಮತಪಂಥಗಳಿವೆ, ಅವರಿಗೆ ಒಬ್ಬನೇ ದೇವರು. ಒಬ್ಬ ದೇವರು ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ಅವ್ರ ಧರ್ಮ ಹೋಯ್ತು. ಆದರೆ ನಮ್ಗೆ 33 ಕೋಟಿ ದೇವತೆಗಳು. ನೀವು ರಾಮನನ್ನು ಬೈದರೆ ನಾನು ಸೀತೆಯನ್ನು ಹಿಡ್ಕೋತೀನಿ ಅಮ್ಮ. ನೀವು ಸೀತೆ ಕಳಂಕ ತರೋ ಪ್ರಯತ್ನ ಪಟ್ರೆ ಕೃಷ್ಣ, ನೀವು ಕೃಷ್ಣನಿಗೆ ಕಳಂಕ ತರೋ ಪ್ರಯತ್ನ ಪಟ್ರೆ ಮಂಜುನಾಥ, ನೀವು ಮಂಜುನಾಥನಿಗೆ ಕಳಂಕ ತರೋ ಪ್ರಯತ್ನ ಪಟ್ರೆ ನನಗೆ ಊರಲ್ಲೊಂದು ದೇವಸ್ಥಾನ ಇದೆ, ಎಲ್ಲಿ ಬೇಕಿದ್ರೂ ಹೋಗ್ತೀನಿ, ನನಗೇನು ಪ್ರಾಬ್ಲಮ್ಮೇ ಇಲ್ಲ. ಅವ್ರಿಗೆ ಹೇಳಿ, ಒಂದೇ ದೇವರು ಇರುವಂಥದ್ದು ಒಳ್ಳೇದು. 33 ಕೋಟಿ ದೇವತೆಗಳಲ್ಲಿ ಯಾರನ್ನು ಹಿಡ್ಕೊಂಡ್ರೂ ಕೂಡ ನಾವು ಪರಮಾತ್ಮನನ್ನ ಸೇರ್ತೀವಿ ಎನ್ನುವ ಭಾವನೆ ಒಳ್ಳೇದು, ಅತ್ಯಂತ ಶ್ರೇಷ್ಠವಾದ ನಮ್ಮ ಹತ್ರ ಇದೆ. ನಾನು ಇಲ್ಲಿರುವಂಥ ಎಲ್ಲ ಸಮಾಜದ ಪ್ರಮುಖರನ್ನ ಕೇಳ್ಕೊಳ್ತೀನಿ, ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ. ಯಾರಾದರೂ ನಮಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೆ ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ. ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ, ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ. ಯಾರಾದರೂ ಬರ್ತೀರಾ ಅಂತಾದ್ರೆ ನೀವು ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ, ನಮ್ಮ ಜಾತಿಗೆ ನಿಮ್ಮನ್ನ ಸ್ವೀಕಾರ ಮಾಡ್ತೀವಿ ಬನ್ನಿ ಅಂತ ಕರೀರಲ್ಲ. ನೀವು ಒಂದ್ಸಲ ಮುಕ್ತ ಕಂಠದಿಂದ ಕರೀರಿ. ಎಷ್ಟು ಜನ ಸೈಲೆಂಟ್ ಆಗಿ ಬಂದು ಸೇರ್ಕೊಳ್ತಾರೆ ನೋಡಿ, ಕಾಯ್ತಾ ಇದ್ದಾರೆ ಎಲ್ಲರೂ.